ಇಲ್ಲೇ ಅಲ್ಲಿಗೇನು ಹೋಗಲ್ಲ ಇಲ್ಲೇ. ಇದು ರಾಗಿ ಕಟ್ ಮಾಡೋಕ್ಕೆಲ್ಲ ಮಾತಾಡ್ತಿದ್ದೀನಿ ಅಂದರು. ಮಿಷಿನ್ ಬರಕಲ್ಲ ಅನ್ಬೇಕು. ಯಾಕೆ ಬರೋದು? ಹೋಗ್ತದೆ ಕಾಣ್ತೈತಿ, ಮರನೂ ಕಾಣ್ತೈತಿ ನೋಡಿ ಎಲ್ಲ ನೋಡಮ್ಮ. ಯಾತಂದ್ರೆ ಬೆಳೆ ಚೆನ್ನಾಗಿತ್ತು ಕಾಣಕ್ಕೆ ಇವತ್ತು. ಯಾಕೆ ಓ ರಾಯಿ ಮನೆಗಿದ್ದಕ್ಕೆ ಎಲ್ಲೂ ಹೋಗಲ್ಲ. ಬರೋದಕ್ಕೆ ಮುಂದೆ ಮುಂದೆ ಹೋಗಿ ರಾಕಿ ತೀರ ಗೊಬ್ಬರ ತಗೊಂಡು ಈಗ ಎಂಟೆ ಕುಂತಾವ ಚೆನ್ನಾಗಿ ಬರ್ತಿತ್ತು. ಯಾರು ಕಟ್ಟಪ್ಪ ಯಾರು ಅಲ್ಲ ಮಲ್ಕೊಂಬಿಟ್ಟಿದ್ದಾವೆ. ಹಾಂ ಹಿಂಗೆ ಫುಲ್ಲು ಇದಾಗಿ ಮಲಗ್ಬಿಟ್ಟಿದೆ. ನಮ್ದು ಈಗ ಅದು ಈಗ ಹೂ ಆಗ್ತೈತಿ. ತಾತ ತಾತ ಚೆಲ್ಲಪ್ಪ ಐತೆ ನೋಡಮ್ಮ. ಕಟ್ಟು ಬರೀ ಮಂಜೆಲ್ಲ ಇಲ್ಲ ಅಂದಿ ಬರ್ತಾವ. ಗೋಪ ಅಲ್ಲೆಲ್ಲ ಬಗ್ದ ನೋಡಿಯಪ್ಪ ನೋಡೋಣ. ಹಂಗೆ ಬರ್ತಾವೆ ಕೂತು ಏನಾಗಲ್ಲ. ರಾಗಿ ಹುಲ್ಲು ಹಿಂಗಾದ್ರೆ ಒಂದು ಸ್ವಲ್ಪ ಬೆಳೆದ್ರೆ ಜೋಳ ಕಾಳಾಗಿ ಎಳೆದಲ್ವ ಎಳೆದ ಅಂತೀವಿ. ತಟ್ಟಿಗೆ ಕಚ್ಚರಾಕಿ ರಿಯಾಗೆ ಅದಕ್ಕೆ ಆ ಪೈಪ್ ತೆಗಿಬೇಕು. ಹತ್ತಿ ಅಲ್ಲಿ ಬಿಟ್ಟಿದಾನಲ್ಲ. ಅಷ್ಟಾಗಿ ಮೇದೈತೆ. ಅಷ್ಟಾರಕ್ಕೆ ಎಲ್ಲ ತುತ್ತುದಿ ಎಲ್ಲಿಗೆ ಬೇಕಾ ಎಲ್ಲಿಗೆ ಈ ಸಲ ಬಾರಕ್ಕೆ ನೀನು ರಾಗಿ ಮನೆ ಬಿಟ್ಟಿದ್ಯಾ? ಹಾಂ ಫುಲ್ ಮಲ್ಗೈತೆ. ಹಿಂಗೆ ಮಲಗಿದ್ರೆ ಹೆಂಗೆ ಕಟ್ ಮಾಡೋಕ್ಕಾಗತ್ತೆ ಮಿಷಿನಲ್ಲಿ? ಒಂದು ಕಡೆಯಿಂದ ಬರ್ತಾರಲ್ಲ ಕಡೆಯಿಂದ ಒಂದು ಕಡೆಗೆ ಮನಿದ್ರೆ ಏನೂ ಆಗಲ್ಲ. ಒಂದು ಕಡೆಗೆ ಮಲಗಿದ್ರೆ ಏನೂ ಆಗಲ್ಲ. ಒಂದು ಕಡೆ ಮಲಗಿಲ್ವಲ್ಲ, ಮಧ್ಯ ಎಲ್ಲ ಈ ಕಡೆ ಆ ಕಡೆ ಓಡಾಡಿದೆಯಲ್ಲ.
ಬಂದಿದೆ ಏನೋ ಆಗಲ್ಲ. ಮಧ್ಯದಲ್ಲೆಲ್ಲ ಹಂಗೆ ಮಲಗಿಲ್ವಲ್ಲಪ್ಪ. ಕುತ್ಕೊಳ್ಳಪ್ಪದಿ ಇದ್ರೆ ನನಗೇನಿಲ್ಲ ನೀನು ಬೀಳಾಗೆ. ಇದೆಲ್ಲ ಜೋಳನೇ ಅಲ್ವಾ? ಹ್ಞೂ ಜೋಳ. ಜೋಳ ಬೆಳೆದು ಮಾರ್ಬೋದಪ್ಪ. ಚಿಗುಳಿಗೋಸ್ಕರ ರೇಟ್ ಇದೆ, ಮಾರ್ಬಿಟ್ಟು ಮಿಕ್ಕಿದ್ದನ್ನು ತಗೊಳ್ಳೋದು, ಇದು ಮಾಡೋದು. ಅಷ್ಟು ಹಾಲು ಕೊಡ ಹಸುಳಿಗೆ ಅರ್ಧಂಬರ್ಧ ಮಲ್ಗೈತಲ್ಲ ನೋಡಿ. ಎಳೆದ್ ಕೀಳ್ಬೇಡಪ್ಪ. ಎಳೆದಲ್ಲ ಮರ ಕಾಲು ಮುಖ ಐತೆ ಐತೆ ಬರಂಗಿಲ್ಲ. ಐತೆ ಇದು ಐತೆ ಬರಂಗಿಲ್ಲ. ನಡಿ ಇಲ್ಲಿ ನಡಿಗೆ ಏ ಒಳಗಡೆ ರಿಯಾ ಏನದು? ರಾಗಿ. ಹ್ಞೂ ತುಟ್ನಿ ಕಾಳು ಚೆನ್ನಾಗಿ ಬಂದೈತೆ. ತನಕ ಕ್ಯಾಮ್ರಾ ಮುಂದೆ ಬರಲಿಲ್ಲ. ತುಟ್ನಿ ಕಾಳು ಕೀಳ್ತಾ ಇದ್ವಿ. ಸೊ ಕಿತ್ತಿದ್ದೀವಿ, ಕವರಲ್ಲಿದೆ. ಕೇಳ್ತಾ ನಾನು ವ್ಲಾಗ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದು ಅಪ್ಪ ಇವಳು ಎತ್ಕೊಬಂದು ಈ ಕಡೆ ಬಂದರು. ಇವಳು ಮಲ್ಕೊಂಬಿಟ್ಟಿದ್ದಾಳೆ ಇಲ್ಲೇ. ಅಪ್ಪ ಅಲ್ಲಿ ಎಳ್ನೀರು ಕಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಅಪ್ಪ ಮತ್ತು ದೊಡ್ಡಪ್ಪ. ಸೊ ಇದು ನಮ್ಮ ಅಜ್ಜಿಯವರ ತಂಗಿ ಇದ್ದಾರಲ್ಲ, ಅವ್ರದ್ದು ತೋಟ ಏನಿದೆ ಇದು. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ಲೇಟಾಗೆ ಎದ್ದೆ. ತುಂಬ ಚಳಿ ಅಂದರೆ ಚಳಿ. ವೆದರ್ ಸಿಕ್ಕಾಪಟ್ಟೆ ಇದಾಗಿದೆ. ಮಧ್ಯಾಹ್ನ ಒಂಚೂರು ಒಂದು 10 ಗಂಟೆ ಆಗಿದ ತಕ್ಷಣ ಸಖತ್ ಬಿಸಿಲಿರುತ್ತೆ. 10 ಗಂಟೆಗೂ ಮುಂಚೆ ಅಂತೂ ಸಖತ್ ಥಂಡಿ ಇರುತ್ತೆ. ಎಲ್ಲ ರಾಗಿ ಹಾಕಿದ್ದಾರೆ. ರಾಗಿ ಅಯ್ಯೋ ಮಲ್ಕೊಂಡಿರೋ ಥರ ನೋಡಿ, ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಾಯಿದ್ದಾಳೆ ಇವಾಗ. ಮನೆಯಲ್ಲಾದರೆ ಮಲಗಿಸಿ ಸಾಕಾಗಬೇಕು. ಮಲ್ಕೋ ಅಂದರೆ ಮಲಗಲ್ಲ. ಇಲ್ಲಿ ಅವಳೇ ಮಲ್ಕೊಂಡಿದ್ದಾಳೆ. ಬಾ. ಏನದು? ಕೊಕ್ರೆ ನಡಿ ಹೋಗೋಣ. ಬಾ. ಅವಳು ಊಟ ಹಠ ಮಾಡ್ಕೊಂಡು ಬಂದಿದ್ಯಾ? ಕೊಕ್ರೆ ನೋಡೋಗಪ್ಪ ಅಂತ ಹೇಳು. ಈಗ ನೋಡೋಗಪ್ಪ ಅಂತ ಹೇಳಿದ್ರೆ ಕೊಕ್ರೆ ನೋಡ್ತಾನೆ ತೆಗೆದು. ಏನದು? ಈಗ ನಾವು ಆಗಲ್ಲ. ಕೊಕ್ರೆ ಅದೆಲ್ಲ ಕೊಕ್ರೆನೆ. ತಗೊಂಡಿತ್ತು ಬಾ. ಇದು ಇಲ್ಲಿ ನೀರು ಇಲ್ಲಿ ನೆನಿತೈತಿ. ಆ ಕಡೆ ಇತ್ತ ಬರ್ತಾವ ನೀರು ತುಂಬ್ಕೊಂಡ್ರಿ. ಆ ಮೂಲಿ ಬಿಟ್ರೆ ಸಾಕಪ್ಪ ಎಲ್ಲ ಹಿಂಗೆ ಬಂದು. ಇಲ್ಲ ಕಣಪ್ಪ, ಮಳೆಗೆ ಹೋಗ್ತಾ ಬಂದಿತ್ತು. ಹಂಗೆ ಹೋಗಲ್ಲ ಅಲ್ಲ ಆ ಕಡೆ ಇಲ್ಲ. ಎಲ್ಲಿಯಾದ್ರೂ ಒಂದು ಬಳೆ ಮಾಡ್ಕೊಂತ 3 ತಕ್ ಹಾಕಿ 3 ತಕ್ ಬರ್ತಾವ. ಅಷ್ಟಲ್ಲಿ ಗೊತ್ತಲ್ಲ. ಅಲ್ಲೂ ಐತೆ. ಇಲ್ಲಿ ಬರಲ್ಲ. ಇದೇನಿದು? ಇದು ರಾಗಿ.
ಏನದು? ಒಳ್ಳೆ ಸುಮ್ಮನೆ ಹ್ಞೂ ಯಾವ್ದು ರಾಗಿ? ಇದು ಈ ಕಡೆ ಸೈಡ್ ಇರೋದು, ರೈಟ್ ಸೈಡ್ ಇರೋದು. ನಡಿಯೇ ಬೇರೆದ್ ಕೊಡ್ತೀನಿ ನಡಿ, ಬೇರೆದ್ ಕೊಡ್ತೀನಿ ನಡಿ, ಬೇರೆದ್ ಕೊಡ್ತೀನಿ ನಡಿ, ಬೇರೆದ್ದು ನಡಿ. ಬೇಗ ಬೇಗ ಹೆಜ್ಜೆ ಹಾಕು, ಹೆಜ್ಜೆ ಹಾಕ್ರಾ, ಹೆಜ್ಜೆ ಬೇಗ ಬೇಗ ಹೋಗು ಅಂತ. ನಮ್ದು ಅನ್ನು ಹೀಗೆ ಮಾಡ್ತಾ ಇದ್ದೀನಿ. ಮಸೊಪ್ಪು ಸಾರು, ಅನ್ನ, ರಾತ್ರಿಗೆ ಮುದ್ದೆ ಇರುತ್ತೆ. ನಾಳೆ ಹೊರಡಬೇಕು ಬ್ಯಾಂಗ್ಳೂರ್ಗೆ. ಸ್ವಲ್ಪ ಇವಾಗ ತೋಟಕ್ಕೆ ಹೋಗಿ ಬರೋಣ ಒಂದು ಹೆಜ್ಜೆ ಅಂತ. ರಾಗಿ ಹಾಕಿದ್ದಾರೆ ಚಿಕ್ಕಪ್ಪ, ಹೇಗಾಗಿದೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡ್ಕೊಂಡು ಹೋಗ್ತೀವಿ. ಬರ್ರಿ ಸುಬ್ಬಿ ಅತ್ತು. ಮನೇಲಿ ಇರೋಕ್ಕಾಗಲ್ಲ, ಏನಿಲ್ಲ ಮನೇಲಿ ಇರೋಕ್ಕಾಗಲ್ಲ ನಿನಗೆ. ಹಾಂ ಅಜ್ಜಿ ಜೊತೆ ಇರೋಕ್ಕಾಗಲ್ಲ. ಮಾಮ ಬಂದಿರ್ತಾ ಇದ್ದ, ಮಾಮ. ಇಲ್ಲಿ ಬಂದು ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಹೂವು ಕೀಳ್ತೀಯಾ? ಕೀಳೋಗಿ ಮತ್ತೆ ಹೋಗು, ಕೀಳೋಗಿ ತಾತನ ಜೊತೆ ಹೋಗು. ಇನ್ನ ಒಣಗ್ಬೇಕನ್ಸುತ್ತೆ ಅಲ್ಲ? ಚಿಕ್ಕಪ್ಪ ಹೇಳಿದ್ ನೋಡಿದ್ರೆ ನಿಂಚ ಅಮ್ಮ, ನಿಮ್ಮನ್ನ ಎತ್ಕೊಂಡು ಓಡಾಡೋಕ್ಕಾಗಲ್ಲಮ್ಮ ಇವಾಗ. ನೀವು ಚಿಕ್ಕ ಪಾಪು ಅಲ್ಲಮ್ಮ. ಏಯ್ ಟವಲ್ ಕೆಳಗೆ ಹಾಕ್ಬೇಡ. ಇಲ್ಲೆಲ್ಲ ಬೆಡ್ಡಾಗೈತೆ, ಬಾಗೈತೆ. ಏನೋ ಮಿಷಿನ್ ಕಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಏನು ಮಾಡ್ತಿದ್ದೀರಪ್ಪ? ಟೊಪ್ಪಿ ಹಾಕ್ಕೊಂಡು ಇಲ್ಲಡಿ ಟವಲಲ್ಲಿ ಸುತ್ಕೊಂಡು ಹೆಂಗೆ ತಾತ ಹಿಂಗೆ ಹಾಕ್ಕೊಳ್ತದಲ್ಲ, ನೋಡಿದ್ದ? ಯಾವಾಗ? ನೆನ್ನೆ. ಏನು ಕುಚ್ಚೋಬೇಡ, ಬಟ್ಟೆ ಗಲೀಜಾಗುತ್ತೆ, ಬಟ್ಟೆ ಗಲೀಜಾಗುತ್ತೆ. ಏನು ಬೂವ ಮಾಡ್ತೀಯ? ಏನು ಬೂವ ಮಾಡ್ತೀಯ? ಅಲ್ಲಿ ಮಾಡ್ತೀಯ? ಅಲ್ಲಿ ಬೇಡ, ಅಲ್ಲಿ ಬೇಡ, ಬಿದ್ದೋಗ್ತೀರ. ಬೇಡ, ನಾನು ಬರಲ್ಲ, ನೀನು ಹೋಗು. ಬಿದ್ದರೆ ನಂಗೆ ಗೊತ್ತಿಲ್ಲ. ಬನ್ನಿ. ಕೂಚ, ಈ ಕಡೆ ಬಾ, ಈ ಕಡೆ,
ಏನು ಚೀಲ ಬಾರೆ. ಕೂಚೋ. ತೋಟಕ್ಕೆ ಬಂದಿದ್ವಲ್ಲ ಹಂಗೆ ಅಡ್ಡಾಡ್ತಾ ಇದ್ವಿ, ನವಿಲ್ ಗರಿಗಳು ಸಿಕ್ತು. ನವಿಲ್ ಹಾರೋಯ್ತು ಕೂಡ, ನಾನು ಕ್ಯಾಪ್ಚರ್ ಮಾಡೋಷ್ಟೊತ್ತಿಗೆ ಅದು ಹೊರಟೋಯ್ತು. ತುಂಬ ನವಿಲುಗಳಿದೆ ಇಲ್ಲಿ. ಇಷ್ಟು 7-8 ನವಿಲು ಗರಿ ಸಿಕ್ಕಿದೆ. ಇನ್ನೊಂದು ಇದು ಹೆಣ್ಣು ನವಿಲು ಗರಿ ಒಂದು ಸಿಕ್ಕಿದೆ, ಅವಳು ಕೊಡ್ತಾ ಇಲ್ಲ. ಅಲ್ಲಿ ನವಿಲು ಗರಿಗಳಿದೆ. ಇನ್ನೂ ಏನಾದ್ರು ಸಿಕ್ಕಿದ್ರೆ ಎತ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಅಪ್ಪನೂ ಸ್ವಲ್ಪ ಹುಡುಕ್ತಾ ಇದ್ದಾರೆ. ಆ್ಯಕ್ಚುಲಿ ನವಿಲು ಗರಿಗಳನ್ನ ಮನೇಲಿ ಇಡೋದ್ರಿಂದ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಒಳ್ಳೆಯದು ಕೂಡ ನವಿಲು ಗರಿಗಳನ್ನ ಪೂಜೆ ಮಾಡೋದ್ರಿಂದ. ನೋಡಿ ಎಷ್ಟು ಉದ್ದುತ್ತೈತೆ. ಅದು ಕೆಲವೊಂದೆಲ್ಲ ಅರ್ಧ ಇದೆ. ಇದಕ್ಕೆ ಒಂದು 3-4 ಮಾತ್ರ ಕಂಪ್ಲೀಟ್ ಇದಾಗಿರೋ ಥರ ಎಲ್ಲ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಖುಷಿ ಆಗೋಯ್ತು ನವಿಲು ಗರಿ ನೋಡಿದ ತಕ್ಷಣ. ಛೀ, ಬಾಯಲೆಲ್ಲ ಇಟ್ಕೋತಾರಾ? ಗರಿ ಎಲ್ಲ ಇಳೆ ಬಿದ್ದುಬಿಟ್ಟಿದ್ದಾವೆ. ಸಿಕ್ಕಾಬಟ್ಟೆ ಒದ್ದೆ ಇದೆ ಎಲ್ಲ. ನೀರು ನಿಂತಿದೆ ಅಲ್ಲ, ತುಂಬ ನೀರು ನಿಂತು. ಚೆನ್ನಾಗೈತಲ್ಲ ನೀರು ಈ ಸತಿ. ಅದ್ರ ಹತ್ರಕ್ಕೆ ಹೋಗ್ತಿರೋದಿದಮ್ಮ. ನೀರು ಚೆನ್ನಾಗೈತೆ. ಮರದ್ದು 24,000 ಆಗಿತ್ತು. ಮರ 24,000 ಆಗಿತ್ತು. ದೊಡ್ಡಲ್ಲಿ 6 ಸೆಲೆ 4,200 ರೂಪಾಯಿ ಸರಿ. ಚಂದ್ರ 24,500 ರೂಪಾಯಿ ಮಾಡ್ತಾ ಇದ್ದೀನಿ. ಇವಾಗ ಹೊರಗಡೆ ತೋಟಕ್ಕೆಲ್ಲ ಹೋಗಿ ಇವಾಗ ಬಂದ್ವಿ. ಇವಾಗ ಬಜ್ಜಿ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಸೊ ಬಜ್ಜಿ ಹಾಕೋಣ. ಗುಡ್ ಮಾರ್ನಿಂಗ್. ಓಕೆ, ಟೈಮ್ ಆಗಿದ್ದು ಇವಾಗ 6:30, 6 o'clock ಇದೆ. ಸಖತ್ತು ಚಳಿ ಅಂದರೆ ಚಳಿ. ಓಕೆ, ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಕುಸುಮ ವ್ಲಾಗ್ಸ್. ಓಕೆ, ಇದು ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಇವತ್ತು ಬ್ಯಾಂಗ್ಳೂರಿಗೆ ಕೂಡ ಹೊರಡೋದಿದೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾಯಿತು. ಅಪ್ಪ ಕಾಯಿ ಸುಲಿತಾಯಿದ್ರು. ಕಾಯಿ ಸುಲಿದಿದ್ದು ಆಯಿತು ಅಂತ ಅಂದ್ಕೊತೀನಿ. ಊರಿಗೆ ಬಂತು ಅಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ಲ, ತೊಗೊಂಡು ಹೋಗೋದು. ಅದೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಓಕೆ, ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಬಾ, ನಂದೇ ಹಾಕೋಬೇಕು. ಅಲ್ಲ ಇಡಿ, ಬರ ಸುಂದ್ರಿ. ಬಾ. ಕೀ ಅಪ್ಪ, ಕೀ ಎಲ್ಲಾದ್ರೂ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಕೊಡು ಮಗ್ನೆ, ತಗೊಳಪ್ಪ. ಬಾ, ಮಂಚ ಕಚ್ಚೆ ಕೇಳ್ಬಿಟ್ಟು ಬರೋಣ. ಅಪ್ಪ ಒಂದು ಚಪ್ಪಲಿ ಹಾಕೊಂಡು ಕಳ್ಸಪ್ಪ. ಅಲ್ಲಿ ಒಳಗಡೆ ಇಡ್ಡೆ. ಮತ್ತೆ ಬ್ರಷ್ ಬರ್ತೀನಿ. ಹ್ಞೂ ಆಂಟಿ. ವಿಡಿಯೋ ಮಾಡ್ತಿದ್ಯಾ? ನೀವು ನಾಷ್ಟ ಮಾಡ್ಬೇಕು. ಬರ್ತೀನಿ. ನಾಷ್ಟ ಆಯ್ತು. ವಾಂಗಿಬಾತ್ ಮಾಡಿದ್ದೆ. ವಾಂಗಿಬಾತ್ ಮಾಡಿ, ಅಯ್ಯೋ ಇಷ್ಟು ಬೇಗ ಅಷ್ಟು ತಿಂದಿದ್ದೆ ಹೆಚ್ಚು. ಯೂಸ್ ಆಗುತ್ತೆ. ಅಜ್ಜಿಯಲ್ಲಿ ತಾತನ ಜೇಬಲ್ಲಿ ಇಡೋ. ಹೋಗ್ಲಿ, ತಾತನ ಜೇಬಲ್ಲಿ ಇಡೋ.
ಅಲ್ಲಿ ಜೇಬ್ ಐತಲ್ಲ, ಜೇಬಲ್ಲಿ ಇಡು. ಇಲ್ಲಿಲ್ವೇನೆ? ಹಂಗೆ ಮೊಮ್ಮಗಳು ದುಡ್ಡು ಕೊಡಂಗೆ ಆದ್ಲು. ಹೌದೌದೌದೌದೌದೌದೌದು. ಹಂಗೆ ಹಚ್ಕೊಂಡು ನಾನು ಅಮ್ಮನ ಕೈಲಿ ಕೊಡ್ತಿದ್ದೆ. ನಮ್ಮ ಅಮ್ಮನ ಕೈಲಿ ಕೊಡ್ತಿದ್ದೆ ನಾನು. ಇದು ಬರತ್ತ ತಗೊಂಡೋಗದ ಬಾಯ್ ಮಾಡು. ಮುತ್ತ ಕೊಡು, ಮುತ್ತ ಕೊಡ ಬಂದಿ ತಾತಗೆ. ತಾತಗೆ ಮುತ್ತ ಅಂತ ಕೊಡು. ಈ ಕಡೆ ಅಲ್ಲಮ್ಮ ಇಲ್ಲಿ ಬಂದ್ಯಾ? ಬರಲ್ಲ. ಅಮ್ಮ ಕಾಲೇಜು. ನೀವು ಹೋಗ್ತೀರಾ ಸ್ಕೂಲ್ಗೆ? ನಾ ಕಳಿಸ್ತೀನಿ ನಾಳೆಯಿಂದ. ಅಂಗನವಾಡಿಗೆ ಕಳಿಸ್ತೀನಿ. ಕಳಿಸ್ಲಾ? ಬೇಬಿ ಸಿಟ್ಟಿಂಗ್ ಕಳಿಸ್ಲಾ? ಬೇಬಿ ಸಿಟ್ಟಿಂಗ್ ನಾಳೆಯಿಂದ.